ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಷಡ್ಯಂತ್ರ ನಡೆದಿದ್ಯಾ? ಕುಕ್ಕರ್ಗೆ ವೋಟ್ ಹಾಕ್ಸಿದ್ರ ಜಮೀರ್. ಡಿಕೆ ಸರ್ಕಾರ ರಚನೆ ವೇಳೆಯೇ ಆಡಿಯೋ ವೈರಲ್. ಜಮೀರ್ಗೆ ಆಡಿಯೋ ಕಂಟಕ. ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದ್ದು, ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದಂತಹ ಸುದ್ದಿ ಸಂಚಲನಕ್ಕೆ ಕಾರಣ ಆಗಿದೆ. ಆಡಿಯೋ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್. ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಈ ಆಡಿಯೋ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಕೆಲಸವನ್ನ ಮಾಡಲಾಯಿತಾ? ದಾವಣಗೆರೆಯ ಮೊಹಮ್ಮದ್ ಸಿರಾಜ್ ಜೊತೆಗೆ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ ಎನ್ನಲಾದ ಸಂಭಾಷಣೆ ಇದೀಗ ವೈರಲ್ ಆಗಿದ್ದು, ಜಮೀರ್ ಅಹಮದ್ ಮತ್ತು ಸಿರಾಜ್ ಆಡಿಯೋ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆಡಿಯೋ ತರಿಸಿಕೊಂಡಿದೆ ಹೈಕಮಾಂಡ್. ಈ ಹೈಕಮಾಂಡ್ ನ ಲೀಡರ್ಸ್ ಈಗ ಏನಿದು ಅನ್ನೋದ್ರ ಬಗ್ಗೆ ಆಡಿಯೋವನ್ನ ಈಗಾಗಲೇ ತರಿಸಿಕೊಂಡಿದ್ದಾರೆ. ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಹೈಕಮಾಂಡ್ ಮುಂದಾಗಿದೆ. ಹೈಕಮಾಂಡ್ ಈಗಾಗಲೇ ಈ ವಿಚಾರದಲ್ಲಿ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಕುತೂಹಲ. ಆಡಿಯೋ ಸಾಬೀತಾದ್ರೆ ಜಮೀರ್ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿರುವಂತಹ ಸುದ್ದಿ ಇದು. ಕಾಂಗ್ರೆಸ್ ವಿರುದ್ಧ ಮತ ಹಾಕಿಸಿದ್ರ ಜಮೀರ್ ಅಹಮದ್ ಅನ್ನೋ ಪ್ರಶ್ನೆ ಇದೆ. ಆ ಒಂದು ಆಡಿಯೋವನ್ನ ಕೇಳ್ತಾ ಹೋದ್ರೆ ಅದು ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ. ಹಾಗಾದ್ರೆ ಜಮೀರ್ ಅವರದ್ದು ಎನ್ನಲಾದ ಈ ಒಂದು ಆಡಿಯೋ ಏನು ಅನ್ನೋದನ್ನ ನೋಡೋಣ. साहब नीचे के बूथा गया था नगर के, वहाँ पूरे 10 बूथा एक जगह 8 बूथा है। वो पूरा ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुनो यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब। नहीं सुनो यहाँ दो वो हुआ तो हमने फायदा। हूँ साहब हकीकत आदमी आ जाको बाहर आ जाको नहीं आ रहे साहब। नहीं सुनो मैं बोल कंप्लीट करने दीजिए मुझे। साहब बोलो। अब आदमी परसेंटेज नहीं है हमारा। हूँ सर। जबरदस्ती घर को बाहर बुलाने का। हूँ सर। अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दलो। हूँ सर। नहीं है तो भी अच्छा है करूँ समय। हूँ सर वही सर कर रहे हैं। जबरदस्ती बुलाने का नहीं है। बुलाने का क्या बोलेंगे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालती मालूम नहीं कर बोल खाए थे। बाद में हमारे छोकरा हमारे दो छोकरा ही वहाँ। वो इसकी सादिक पहलवान का वार्ड कौन दिख रही है? सादिक पहलवान का वार्ड में हमारे वो अरब कर को एक छोकरा है। वहाँ जरा माइनस होना चिन्हल के को। हाँ करते हैं छोड़ो साहब, हम उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं जीरो कर डाले उसकी वार्ड में माइनस वार्ड में माइनस करा दे साहब। करो वो कल उसके भाई कुछ पैसे दिए साहब 1.5 लाख रुपए। चिचेरा भैया पलान कर को पैसे देखो तो क्या करता मालूम नहीं है। वार्ड में ये बूथा में ये कुकर को पढ़ना कर बोल को बात कर को दी। कुकर कुछ चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल लिए तो कुकर है पूरा ऐसा चल रहा था। उसे सीना बात करे बोला कि साहब मैं मिला था अगर सुबह को वो फील्ड में सब होकर बोलिया मैं ऐसा करती हूँ बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತದು ಏನು ಗೊತ್ತಾಗತ್ತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ कर पावा पड़ा ನೀನ್ ಹೋಗಿ ಆಮೇಲೆ ಭೇಟಿಯಾಗ कैमराಗಳು ಅದಾವ ಹೋಗರ್ बोल भेजा मैं। नहीं अब कांग्रेस वाले क्या बोल रही थे हार माननी क्या? उन्हें कल से हार मान लेना ना साहब ने रात को मजबूर हो गया उन्हें तुमने फोन करता कर समझा था मैं रात को। और क्या रहेगा तो मैं स्विच ऑफ कर ले ಸರ್ ಏನು ಮಾಡ್ತಾ ಇಲ್ಲ ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂತ फोट ಹಾಕ್ತಾರೇನು ಖರಾಬಾಗೈತಿ? नहीं मुझे रात में 10:15 बजे फोन करे मुझे गुरु ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲ್ ಮನೇಲಿದ್ದೀನಿ ಕಯ ಓ ಸುಸ್ತಾಗ್ಬಿಟ್ಟವನೆ ಮಲಿಕ್ ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ ಏನ್ರಿ ದುಡ್ಡು ತಗೊಳ್ಳೋದು ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ? ನಾನು ಬೆಂಗಳೂರಲ್ಲಿ ಇದ್ದೀನಿ ನಾನು
ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಕಯ ಹೌದು. ಸುಮ್ಗಿರಪ್ಪ ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು. ನೀನ್ ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ. ನಿನ್ನ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬಹುದು. ಅದು ಕ್ರೆಡಿಟ್ ನಿಮ್ಗೆ ಹೋಗೋದು. ನಾನು ಪ್ರೆಸ್ ಮಾಡಿ ಹೇಳ್ತೀನಿ. ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ. ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ. ಸ್ವಲ್ಪ ದಯ ಮಾಡಿದೆಲ್ಲ ಅರೇಂಜ್ ಮಾಡಪ್ಪ. ಸ್ವಲ್ಪ ತಗೊಳಕ್ಕೆ ಹೆಂಗ್ ಮಾಡಕ್ ಆಗ್ತದೆ ಸರ್? ಎಲ್ಲಿ ಈ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಇವಾಗ ಒಂದು ಆಡಿಯೋವನ್ನ ಕೇಳಿಸ್ಕೊಂಡ್ರೆ ಇದು ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ. ನ್ಯೂಸ್ 18 ಬ್ರೇಕ್ ಮಾಡಿದ್ದಂತಹ ಆಡಿಯೋ. ಇನ್ನು ಜಮೀರ್ದು ಎನ್ನಲಾದಂತಹ ಮತ್ತೊಂದು ಆಡಿಯೋ ಕೂಡ ಇದೀಗ ಸಿಕ್ಕಿದೆ. ಮತ್ತೊಂದು ಆಡಿಯೋ ನ್ಯೂಸ್ 18 ನಲ್ಲಿ ಮಾತ್ರ. ಈಗಾಗಲೇ ಒಂದು ಆಡಿಯೋವನ್ನ ಕೇಳಿಸಿದ್ವಿ, ಜಮೀರ್ ಅಹಮದ್ ಅವರದ್ದು ಎನ್ನಲಾದಂತಹ ಆಡಿಯೋ. ಇದೀಗ ಮತ್ತೊಂದು ಆಡಿಯೋ ಕೂಡ ಇದೆ, ಜಮೀರದ್ದು ಅವರದ್ದೇ ಎನ್ನಲಾದಂತಹ ಮತ್ತೊಂದು ಆಡಿಯೋ ನ್ಯೂಸ್ 18 ನಲ್ಲಿ ಮಾತ್ರ. ಎಲೆಕ್ಷನ್ ವೇಳೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಹೇಗೆ? ಮರ್ಯಾದೆ ಪ್ರಶ್ನೆ. ನಿದ್ದೆ ಇಲ್ಲ ನಮಗೆ. ಜಮೀರ್ದು ಎನ್ನಲಾದಂತಹ ಆಡಿಯೋ ಈಗ ವೈರಲ್ ಆಗಿದೆ. ವಾರ್ಡ್ ವಾರು ಮಾಹಿತಿ ನೀಡಿದ್ರ ಸಿರಾಜ್ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಎಲ್ಲಾ ಕಡೆ ಕುಕ್ಕರ್ ಅಂತ ಹೇಳ್ತಾ ಇದ್ದಾರಾ ಸಿರಾಜ್? ಇಲ್ಲಿ ಕುಕ್ಕರ್ ಅನ್ನುವಂತಹ ಪದವನ್ನು ಕೂಡ ಅವರಲ್ಲಿ ಬಳಕೆ ಮಾಡಿದಾರ ಸಿರಾಜ್. ಎಲ್ಲೆಡೆ ಕುಕ್ಕರ್ ಅಂತಿದ್ದಾರೆ ಸಿರಾಜ್. ಒತ್ತಾಯ ಪೂರ್ವಕವಾಗಿ ಕರೆಸಬೇಡಿ, ಹೊರ ಊರಿನವರಿಗೆ ಕರೆಸಬೇಡಿ, ನೀವು ಊಟವನ್ನೂ ಮಾಡಬಾರದು ಅನ್ನುವಂತಹ ವಿಚಾರವು ಕೂಡ ಆ ಒಂದು ಆಡಿಯೋದಲ್ಲಿ ಈಗ ಕೇಳಿ ಬರ್ತಾ ಇದೆ. ಜಮೀರ್ ಅವರದ್ದು ಎನ್ನಲಾದ ಎರಡನೇ ಆಡಿಯೋ. ಈ ಆಡಿಯೋ ನ್ಯೂಸ್ 18 ನಲ್ಲಿ ಮಾತ್ರ. ಏನ್ ಮಾತಾಡಿದ್ದಾರೆ ಆ ಒಂದು ವಿಚಾರದಲ್ಲಿ, ಅದರಲ್ಲೂ ಕೂಡ ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾತು ಕೂಡ ಹೊರ ಬಂದಿರುವಂತದ್ದು. ಇಲ್ಲಿ ಈ ಆಡಿಯೋದಲ್ಲಿ ಏನಿದೆ ಕೇಳಿ. एक बजे तक मोबाइल स्विच ऑफ कर लेते हो इलेक्शन के डे पर, क्या करना सर? साहब मैं सुबह से 7 बजे से साहब मैं 6 बजे से फोन करूँ तुम्हें? नहीं मोबाइल मेरा ऑन नहीं साहब, मेरा बेटे का मोबाइल है, मैं वार्ड में थे ना साहब। साहब सुबह से काम करना क्या साहब का साथ में थे साहब, मेरा बेटा है, हाफिज साहब है मेरे साथ। इज्जत का सवाल है, हम नाराज नींद नहीं, हम ना यहाँ साहब रात को मैं भी 4 बजे सोया साहब। सुबह जानवर को 3 बजे बोले अब वो क्या करे, छोड़ का 14 वार्ड में था, 14 वार्ड का करने को 12 को गया, 12 में जाको रियाज बुलाया फोन कर को, रियाज के वार्ड को आया, रियाज के वार्ड में जरा तकरार हो रखने से रियाज के वार्ड का आया, रियाज के वार्ड से वो मंसूर के वार्ड को गया, मंसूर के वार्ड से अब और वार्ड नंबर 14 में ओवरऑल कैसा है? कुकर खाली कुकर, हमें भी खाली कुकर को बोले कुकर मगर परसेंटेज नहीं हुआ करते 12.5 तक 27% में खाली 9% मुसलमाना का को घर के बाहर नहीं निकलना। नहीं हमें बोल रहे ना सर, जुलम कर को बुला ले कौन को कहा, बाद रात को बाहर गाँव में रसोलन को बुलाओ को कर बोलिया, बाहर गाँव में रसोलन किसी भी हर किस बुलाओ को, जुलम कर को घर जाकर ऑटो में बैठा ले को, उन्होंने को आए तो वोट कराओ, उन्होंने को नहीं आए तो छोड़ डालो कर बोला सर। वैसा करा रहा हूँ सर, वैसा करा रहा हूँ। 3 बेटा था भी है सर मेरे मोबाइल में। नहीं तुम्हें है ना बेटा है, फर्क है भी। नहीं 3 बेटा था मेरे साथ में। 6 बजे तक खाना भी नहीं खाना आज? नहीं साहब मैं उसमें फिर रहा हूँ, सुबह के 7 बजे से फिर रहा हूँ। ओके वो पास पैसे बांट के देते हो भूतंग ने, वो उनके तुम्हारे से क्या कम दे नहीं लो साहब, उन्होंने पैसे लिए नहीं कर को, कल रात को जाको डिप्रेशन में चले गया मेरा बेटा बल्ला के भाई का। अब लगा रहे साहब वो कल उसको कोशिश करे सो, अब उन्हें सीना में मैंने बीजेपी का वार्ड नंबर 14 में पाव पड़ा ಏನ್ ಕಾಲ್ ಮುಗಿತೀಯಾ, ಎಲ್ಲೆಲ್ಲೈತಿ ಅಲ್ಲೆಲ್ಲ ನಿಮ್ ಜನಕ್ಕೆ ಹೇಳಿ ಟೈಟ್ ಮಾಡಿಸಿ ಹೋಗೋಕ, ಎಲ್ಲೆಲ್ಲೈತಿ ಎಲ್ಲ ನಿಮ್ ಜನಕ್ಕೆ ನಿಂದಿರಿಸಿ ಟೈಟ್ ಮಾಡಿಸು ಕಾಂಗ್ರೆಸ್ನವರಿಗೆ ಮಾಡ್ತೀನಿ दादा कर बोल को गया है वार्ड नंबर 14 में, बीच मिल को गया जस्ट कर ले लो समय तुम अपडेट करता हूँ मेरा नंबर। ठीक है। ಜಮೀರ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಆಡಿಯೋ ಬಗ್ಗೆನೇ ಈಗ ಈ ಒಂದು ಆಡಿಯೋದಲ್ಲಿ ಇದ್ದಾರೆ ಅನ್ನುವಂತಹ ಮತ್ತೊಬ್ಬರು ಮಾತಾಡಿದಾರಲ್ಲ, ಅದು ಮೊಹಮ್ಮದ್ ಸಿರಾಜ್ ಅವರೇ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ವೈರಲ್ ಆಡಿಯೋ ನಮ್ಮದಲ್ಲ ಅಂತ ಹೇಳಿ ಮೊಹಮ್ಮದ್ ಸಿರಾಜ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಷಡ್ಯಂತ್ರ ನಡೆಸಲಾಗಿದೆ, ನಾವು ಮಾತನಾಡಿರುವ ಆಡಿಯೋ ಅಲ್ಲ ಅದು, ಇದು ಡಮ್ಮಿ ಆಡಿಯೋ ಅಂತ ಹೇಳಿದ್ದಾರೆ ಮೊಹಮ್ಮದ್ ಸಿರಾಜ್ ಅವರು. ನಾವೇನಿದ್ರು ಕೂಡ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ, ಇಲ್ಲಿ ಜಮೀರ್ ಅಹಮದ್ ಅವರ ವಿರುದ್ಧ ದೊಡ್ಡ ಷಡ್ಯಂತ್ರ ಮಾಡಲಾಗಿದೆ, ಷಡ್ಯಂತ್ರವೇ ನಡೆದಿದೆ ಅಂತ ಹೇಳಿ KMDC ನಿರ್ದೇಶಕ
ಸಿರಾಜ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮೀರ್ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನೇ ನಡೆಸಲಾಗಿದೆ. ನಾವು ಏನಿದ್ರು ಕೂಡ ಪಕ್ಷಕ್ಕೆ ನಿಷ್ಠಾವಂತರಾಗಿ ಇಲ್ಲಿ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರನ್ನ ನಮ್ಮ ರಿಪೋರ್ಟರ್ ಸಂಜಯ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಉಪಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥವನ್ನು ಸೋಲಿಸಲಿಕ್ಕೆ ಏನು ಈಗಾಗಲೇ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಈಗ ಒಂದು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿದೆ. ಬೆಳಗಿಂದ ಕೂಡ ನ್ಯೂಸ್ 18 ಈ ಬಗ್ಗೆ ಒಂದು ವಿಸ್ತೃತವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ. ಅವರೇ ಮಾತಾಡ್ಸೋಣ. ಸರ್, ತಮ್ಮದು ಮತ್ತು ಮಾಜಿ ಸಚಿವ ಜಮೀರ್ ಅಹಮದ್ ಅವ್ರದ್ದು ಒಂದು ಆಡಿಯೋ ಸಾಕಷ್ಟು ಬೆಳಗಿಂದ ಸಂಚಲನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ನ್ಯೂಸ್ 18 ಕೂಡ ಬೆಳಗಿಂದ ಕೂಡ ವರದಿ ಮಾಡಿತ್ತು. ಏನು ಹೇಳ್ತೀರಿ ಸರ್? ನಾನು ಮಾಧ್ಯಮದಲ್ಲೇ ನೋಡಿದೆ ಬೆಳಗ್ಗೆ ಈ ಥರ ವೈರಲ್ ಆಗ್ತಾ ಇದೆ ಅಂಥೇಳಿ. ಅದು ಸತ್ಯಕ್ಕೆ ದೂರಿರೋ ಮಾತು ಸರ್. ಆ ಥರ ಯಾವುದು ನಾನು ಸಚಿವರು ಮಾತಾಡಿಲ್ಲ. ಅಂಥದ್ದು ಯಾವುದು ಮಾತುಗಳು ನಮ್ಮ ಅವ್ರ ಸಚಿವರ ಮಧ್ಯದಲ್ಲಿ ಎಷ್ಟು ದಿವಸ ಮಾತಾಡಿದ್ರೂ ಕೂಡ ನಾವು ಅಂಥ ಮಾತುಗಳು ಯಾವುವು ಆಗಿಲ್ಲ. ಆ ಆಡಿಯೋ ಬಂದಿರೋದು 100% ಸುಳ್ಳು. ಅಂದರೆ ಎಲ್ಲ ಒಂದು ಕಡೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಬಗ್ಗೆ ಏನಾದರೂ ಅವ್ರಿಗೆ ಸಚಿವ ಸ್ಥಾನ ಅಥವಾ DCM ಹುದ್ದೆ ತಪ್ಪಿಸ್ಲಿಕ್ಕೆ ಈ ರೀತಿ ಮಾಡಿದ್ರೆ ಅನ್ಸುತ್ತೆ? ಹಂಗೆ 100% ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಜಮೀರ್ ಸಾಹೇಬ್ರವ್ರ ಹೆಸರು ಮುಂಚೂಣಿಯಲ್ಲಿ ತೋರಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿನೂ ತೋರಿಸ್ತಾ ಇದ್ದಾರೆ, DCMನಲ್ಲಿನೂ ತೋರಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಕೆಲವು ಜನ ಷಡ್ಯಂತ್ರ ಮಾಡ್ತಿರ್ಬೋದು. ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಷ್ಟು ದಿವಸ ಇಲ್ಲಿದ್ದು ಬೈ ಎಲೆಕ್ಷನ್ ಆಗಿ ಇಷ್ಟು ದಿವಸ ಆಯಿತು, ರಿಸಲ್ಟ್ ಬಂದು ಇಷ್ಟು ದಿವಸ ಆಯಿತು. ಈಗ ಓದ್ಸಿರೋ ಪ್ರಮಾಣ ವಚನ 2 ದಿವಸ ಇದ್ದಾಗ ಈ ಥರ ವಿಡಿಯೋ ವೈರಲ್ ಮಾಡೋದು, ಆಡಿಯೋ ವೈರಲ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಇದು ಷಡ್ಯಂತ್ರ ಅಂತಲೇ ಕಂಡು ಬರ್ತಾ ಇದೆ. ಒಂದು ಕಡೆ ಈಗ ನಿಮ್ಮ ಸಮುದಾಯದವರು ಮಾಡಿದಾರೆ ಅಥವಾ ಇಲ್ಲಾಂದ್ರೆ ನಿಮ್ಮ ಸಮುದಾಯದ ಯಾರೋ ನಿಮ್ಮ ಮೊಬೈಲ್ಗಳು ಟ್ಯಾಪ್ ಮಾಡಿಸಿದಾರೆ ಅನ್ಸುತ್ತೆ, ಏನಂತ? ಅಲ್ಲ, ಏನೇ ಟ್ಯಾಪ್ ಮಾಡಿಸಿದ್ರು ಕೂಡ ಏನು ವೈರಲ್ ಆಗಿದೆ, ಆಡಿಯೋ ವೈರಲ್ ಆಗಿದೆ ಅಂಥ ಮಾತುಗಳು ನಮ್ಮಲ್ಲಿ ಯಾವುದೂ ಆಗಿಲ್ಲ. ಅವ್ರು ಯಾವುದೇ ಟಾಪ್ ಮಾಡಿಸ್ಕೊಂಡು ಇದು ಮಾಡ್ಕೊಂಡಿರಲಿ, ಅಂಥ ಮಾತುಗಳು ನಮ್ಮ ಮತ್ತು ಸಚಿವರ ಮಧ್ಯೆ ಆಗಿಲ್ಲ ಅಂಥ ಮಾತುಗಳು. ಮತ್ತು ಸಚಿವರು ಯಾವತ್ತು ಮಾತಾಡಿದ್ರೂ ಪಕ್ಷದ ಹಿತದೃಷ್ಟಿಯಿಂದ ಗೆಲುವಿಗೋಸ್ಕರ ಮಾತಾಡಿದ್ದಾರೆ ಬಿಟ್ಟು ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಕ್ಕೆ ಯಾರಿಗೂ ಸಂದೇಶನೂ ಕೊಡಲಿಲ್ಲ. ಸ್ಪಷ್ಟವಾಗಿ ನನ್ನ ಜೊತೆಗಂತೂ ಯಾವತ್ತೂ ಮಾತಾಡಿಲ್ಲ ಅಂಥ ಮಾತುಗಳು. ಎಲೆಕ್ಷನ್ ದಿನಗಳಲ್ಲಿ ನನಗಂತೂ ಭಾಳ, ನಾನು ಯಾರ್ದು ಫೋನೇ ಅಟೆಂಡ್ ಮಾಡಿಲ್ಲ. ಯಾರು ಎಷ್ಟು ಜನ ಏನು ಫೋನ್ ಮಾಡಿದ್ರು ನಾನು ಮನೆ ಹೊರಗೆ ಹೋಗಲಿಲ್ಲ, ನಾನು ಅಟೆಂಡು ಮಾಡಿಲ್ಲ. ನಾನು ಪೋಲಿಂಗ್ ದಿವಸ ನಾನು ಹೋಗಿ ನಾನು ಕುಟುಂಬ ಸಮೇತ ನಾನು ವೋಟ್ ಮಾಡಿ ಮನೆಗೆ ಬಂದು ಮಲ್ಕೊಂಡನು. ಮತ್ತು ನಾನು ಎದ್ದಿದ್ದೆ ನಾನು 5 ಗಂಟೆಗೆ 4-5 ಗಂಟೆಗೆ ಎದ್ದೆ. ಅದ್ರ ಮಧ್ಯೆ ನಾನು ಯಾರ ಜೊತೆಗೂ ಫೋನಲ್ಲಿ ಮಾತಾಡಿಲ್ಲ. ಇದ್ರ ಬಗ್ಗೆ ಕಾನೂನು ಹೋರಾಟ ಏನೋ ಮಾಡೋದಕ್ಕೆ ಅಂತ ಏನು ಮುಂದೆ ಹೇಳ್ತೀರಾ? ಕಾನೂನು ಸಲಹೆಗಾರರಿಗೆ ಈಗ ಮಾತಾಡಿ ಅವ್ರು ಏನು ನನಗೆ ಸಲಹೆ ಕೊಡ್ತಾರೆ ಅದ್ರ ತಕ್ಕಂತೆ ನಡಗುತ್ತೆ. ಇದಿಷ್ಟು ಸಿರಾಜ್ ಅವರ ಮಾತು. ಏನು ಯಾವುದೇ ರೀತಿ ನಾವು ಆ ರೀತಿ ಮಾತಾಡಿಲ್ಲ, ಆಡಿಯೋ ಕೂಡ ನಮ್ಮದಲ್ಲ. ಈ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಆಡಿಯೋ ವೈರಲ್ ಬೆನ್ನಲ್ಲೇ ಸಿದ್ದು ಮನೆಗೆ ತೆರಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ. ಆಡಿಯೋ ವೈರಲ್ ಕೇಸ್ ಬಗ್ಗೆ ಜಮೀರ್ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ನಾನು ಯಾವತ್ತೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಜಮೀರ್ ಅವರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರೆ, ಸ್ಪಷ್ಟನೆಯನ್ನ ಕೊಡುವ ಕೆಲಸ ಮಾಡಿದ್ದಾರೆ. ಆಡಿಯೋ ನಂದಲ್ಲ, AI ಆಡಿಯೋ ನಂದಲ್ಲ, ಇದು ನನ್ನ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ವಿವರಿಸಲು ಮುಂದಾದ್ರು ಜಮೀರ್ ಅವರು. ಜಮೀರ್ ವಿವರಣೆಗೆ ಏನೂ ಪ್ರತಿಕ್ರಿಯೆ ಕೊಡದೆ ದೆಹಲಿಗೂ ಕೂಡ ಕರೆದಿಲ್ಲ. ಇನ್ನು ಕೂಡ ಸಿದ್ದರಾಮಯ್ಯ ಅವರು ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರು. ಸೊ ಇಲ್ಲಿ ಜಮೀರ್ ಅವರದ್ದೇ ಎನ್ನಲಾದಂತಹ ಆಡಿಯೋ ಇದು. ಈಗಾಗಲೇ 2 ಆಡಿಯೋಗಳು ವೈರಲ್ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು.